ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಿಲೋಫರ್ ಎಂಬ ಯುವತಿ 7 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಕಳೆದ 11 ತಿಂಗಳಿನಿಂದ ಸಂಬಳ ನೀಡದೆ ಅವರನ್ನ ಅಲೆದಾಡಿಸಿದ್ದಾರೆಂದು ಆರೋಪಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಯುವತಿ ನಿನ್ನೆ ಸಂಜೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದಾಗ ತಕ್ಷಣ ಬ್ರೀಮ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಯಿತು. ಬ್ರೀಮ್ಸ್ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯ ವಿರುದ್ಧ ಯುವತಿಯ ತಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು 4 ತಿಂಗಳ ಹಿಂದೆ ತನ್ನ ಗಂಡ ನಿಧನರಾಗಿದ್ದು ಕುಟುಂಬದ ನಿರ್ವಹಣೆ ಸಂಪೂರ್ಣ ಜವಾಬ್ದಾರಿಯನ್ನ ಮಗಳದ್ದೇ ಆಗಿತ್ತು. ಸಂಬಳವಿಲ್ಲದೆ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ನನ್ನ ಮಗಳು ಸಂಬಳ ಕೇಳಿದಾಗ ಆಕೆಗೆ ಧಮಕಿ ಹಾಕಿ ಮಾನಸಿಕ ಒತ್ತಡ ನೀಡಲಾಗಿದೆ. ಹೀಗಾಗಿ ಅವಳು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂದು ತಾಯಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗುಳ ಹೆಸರು ನಿಲೋಫರ್ ಅದ. ನನ್ನ ಮಗುಳು ಇಲ್ಲಿ ನೌಕರಿ ಮಾಡ್ಲತ್ತಿಂದ ಹಿಡಿದು 7 ವರ್ಷ ಐತಿ. 7 ವರ್ಷನಾಗ 11 ತಿಂಗಳದು ಪಗಾರ ಬಂದಿಲ್ಲ. ಆಮ್ಯಾಲ ತಿಂಗಳು ಚಾಲು ಆಯ್ತು, ತನಕ ಚಾಲು ಆಯ್ತು. ಆಮ್ಯಾಲ ಅವ್ರ ಪಪ್ಪ ಸತ್ತರು. 4 ತಿಂಗಳು ಆಯ್ತು. ಅವ್ರ ಪಪ್ಪ ಸತ್ತಿನ ಮ್ಯಾಗ ಈಗ 8ನೇ ತಿಂಗಳು ಅದ. ಇನ್ನ ತಕ ನನ್ನ ಮಗಳನ್ನ ಸ್ಯಾಲರಿ ಆಗಿಲ್ಲ. ನನ್ನ ಮಗುಳ್ದು ಎಫ್ಎ ಹಿಂದ್ ತಿರುಗಿ ನನ್ನ ಮಗುಳ್ದು ಚಪ್ಲಿ ಹರಿದು ವಿಶ್ವರ್ ಖಂಡ್ರೆ ಸಾಬು ಸೈನ್ ಮಾಡಿನ ಮ್ಯಾಗ ಬಿ ಅವ್ರ ತನಕ ಮಾಡ್ಲಾಕ ಘಣ ಬಂದಿಲ್ಲ ಅವ್ರು. ನನ್ನ ಮಗಳು ಅವ್ರದ್ದು ಕಾರಣ ಯಾರ ಹರ? ಮುಜಾಹಿದ್ ಸಾಜಿದ್. ಮುಜಾಹಿದ್ ಇಲ್ಲಿ ಮಾಮ್ಲಿ ಸೆ ಅಂಬುಲೆನ್ಸ್ ನಡೆಸ್ತಾನವ. ಅವ ಇಲ್ಲಿ ನೌಕರಿ ಮಾಡಲ್ಲವ. ಇಲ್ಲಿ ಬ್ರೀನ್ಸ್ನಾಗ ಹೆಣ್ಮಕ್ಳಿಗೆ ತಕೊಂಡು ಎಲ್ಲಿ ಅಂದು ಅಲ್ಲಿ ಜಮಾ ಮಾಡಿ ಅವ್ರಿಗೆ ಎಲ್ಲರಿಗ್ ತಕೊಂಡು ಬಗಲ ಕೂಡ್ಸಿ ನಾ ಅಧ್ಯಕ್ಷ ಆಗಿದೆ ಅಂತನವ. ಅಧ್ಯಕ್ಷ ಎದುರು ಸಲಿಯಾಕ ಆಗ್ಯಾನವ ಅಧ್ಯಕ್ಷು. ಇದು ಹಾಸ್ಪಿಟಲ್ದಾಗ ಯಾರ್ ಡ್ಯೂಟಿ ಮಾಡ್ಲತ್ತಾರ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಂದ್ ನೋಡಲ್ಲ ಅವ್ರು. ಎಫ್ಎಸ್ಆರ್ ಬಂದ್ ನೋಡಿಲ್ಲ ಅವ್ರು. ನನ್ ಮಗಳಿಗೆ ನೌಕರಿ ಸಲಿಯಾಗ ತೆಗಿತಾರಂತ. ನನ್ನ ಮಗಳಿಗೆ ತೆಗಿತಾರಂತ. ಆಮ್ಯಾಲ ನನ್ನ ಮಗಳ ಮ್ಯಾಲ ತೋಲ್ ದೊಡ್ಡ ಕೇಸ್ ಮಾಡಿ ನನ್ನ ಮಗಳಿಗೆ ಒಳಗ್ ಮಾಡೋರ್ ಹರ. ಅವ್ರು ಒಳಗ್ ಮಾಡಿ ನೌಕರಿ ತೆಗ್ಯಾರ ಹರ ಅವ್ರು. ನನ್ನ ಮಗಳು ಏನ್ ತಿಂದಾಳೋ ನನ್ನ ಮಗಳು ನನಗ್ ಹೇಳಿಲ್ಲ. ನನ್ನ ಮಗಳು ರೋಜಾ ಇದ್ದಳು. ಆಮ್ಯಾಲ ರೋಜಾ ಬಿಟ್ಟಿನ ಮ್ಯಾಗ ನಾ ಇರಲ್ ಮಮ್ಮಿ, ನಾ ಈಗ ಇರಲ್ಲ, ನಾ ಸತ್ ಹೋಗ್ತೇನೆ, ನನಗ್ ಹಿಂಗ್ ಮಾಡ್ಯಾರ ಮಮ್ಮಿ, ನನ್ ಸರಿ ತೋಲ್ ಹತ್ಯೆ ಮಾಡ್ಲತ್ತಾರ. ಟಾರ್ಚರ್ ತೋಲ್ ಹಿಂದ್ ಬರೋದು ಟಾರ್ಚರ್, ಮುಂದ್ ಬರೋದ್ ಟಾರ್ಚರ್, ಆ ಕಡೆ ಹೋದ್ರು ಟಾರ್ಚರ್. ಈಗ ಅದು ಹಾಸ್ಪಿಟಲ್ದಾಗಿನ್ ನನ್ನ ಮಗಳು ಹೊರಗ್ ಬರಲ್. ಈಸ್ ಮಂದಿ ಜನ ನೌಕರಿ ಮಾಡ್ತಾರ. ನನ್ನ ಮಗಳು ಬಾರೆದಾಗ್ರ ಯಾರ ಏನಾರ ಅಲ್ಲಿ ಶಬ್ದ್ರ ಕೇಳ್ರಿ ನೀವು. ನಮ್ಮ ಮಗಳಿಗೆ ಒಂದ್ ಮಗಳು ಒಬ್ಬಕಿಂದ ಹೆಸರು ಸವಿತಾ, ಉಸ್ಕಾ ನಾಮ್ ಸಬಂಜುಮ್ ಅಕ್ಕಿ ಮಾಮ್ಲಿ ಏನು ಇಲ್ಲ ಅವ್ರ ಬಲ್. ಖರೆ ಅವ್ರು ಇಷ್ಟ ಧಮಕಿ ಹಾಕ್ಲತ್ತಾರ. ನನ್ ಬಲ್ ಮಗುಡ್ ಬಲ್ರ ಎಲ್ಲಾ ಪ್ರೂಫ್ ಅವ. ಇಲ್ಲೆಲ್ಲಾ ಕೆಲ್ಸ ಮಾಡ್ತಾರ. ಎಲ್ಲಾ ಎತ್ಕೋತಾ ಬರ್ತಾರ. ಅವ್ರ ಏನ್ ಡ್ಯೂಟಿ ಮಾಡ್ಲಕ್ಕಿಲ್ಲ. ನನ್ ಮಗುಳ ಮ್ಯಾಲ ನನ್ ಮಗುಳ್ದು ಏನ್ ಟಾರ್ಚರ್ ಅದ ನಿಮಗ? ಯಾಕೆ ಕೇಸ್ ಮಾಡ್ತೀರಿ ನನ್ ಮಗುಳ ಮ್ಯಾಲ? ನೀವು ಏನ್ ಹೇಳದ್ ನನ್ಗ್ ಹೇಳದಿತ್. ನೀವು ಎಫ್ಎಸ್ಆರ್ ಎಲ್ ಹರ ಇಲ್ಲಿ ಬರ್ಬೇಕು, ನನ್ ಸರಿ ಮಾತಾಡ್ಬೇಕು. न्याय दिला देना मेरे को। एफएसआर विश्वर साहब हमारी हेल्प बहुत विश्वर साहब तोल हेल्प ಮಾಡ್ಯಾರ. ಇಲ್ಲ ಅವ್ರೀಗ ಗೋಲಿ ಹಾಕೊಂಡಾರ. ಅವ್ ಯಾವ ಗೋಲಿ ಹಾಕೊಂಡಾರ ಅವ್ರಿಗೆ ಏನು ಏನ್ ಬಿ ಮಾತ್ ಬರಲ್ ಹೊಂಟಾವ. ಬೇಹುಷಾರ್ ಅವ್ರು. ಎದುರು ಸಲಿವಾಕ ನೌಕರಿಲ್ ತೆಗಿಲಾಕ ಮತ್ ಮ್ಯಾಲಿಂದ ಅವ್ರ ಮ್ಯಾಲ ಕೇಸ್ ಹಾಕದ್. ಇದು ಮುಜಾಹಿದ್ ಹಾಟ್ಯ. ಮುಜಾಹಿದ್ ಸಾಜಿದ್ ಇವ್ 2 ಅಣ್ತಂಬೂರ್. ಒಂದ್ ಇರ್ತಾನ ಎಫ್ಎಸ್ಆರ್ ಬಲ ಕಡಿ, ಒಬ್ಬ ಇರ್ತಾನ ಮಾಮ್ಲಿಸೆ ಅಂಬುಲೆನ್ಸ್ ನಡೆಸ್ತಾನ. ಅವ ಅಂಬುಲೆನ್ಸ್ ನಡ್ಸಲ್. ಒಂದ್ ಪೇಷಂಟ್ ಒಯ್ಯಲ್ಲವ. ಇಲ್ಲೇ ಕೂಡ ಇರ್ತಾನ ಅವ ಹಾಸ್ಪಿಟಲ್ದಾಗೆ ಒಣ ರಂಡೇರ್ ಹಿಂತಿ. ನಂದ್ ಹೆಸರು ರಿಜ್ವಾನಾ ಬೇಗಂ ಅದ. ನನ್ನ ಮಗು ನಿಲೋಫರ್ ಬೇಗಂ. ಈ ಗಂಭೀರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ತಾಯಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮೊರೆ ಹೋಗಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಬಡವರ ಬದುಕನ್ನ ಈ ರೀತಿ ಬೀದಿಗೆ ತರಬೇಡಿ ಎಂದು ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಘಟನೆಗಳು ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಆಡಳಿತ ಮಂಡಳಿಯ ವಿರುದ್ಧ ತಕ್ಷಣ ಕ್ರಮ ಒತ್ತಾಯ ಕೇಳಿಬಂದಿದೆ.
ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.